ವೆಲ್ಕಮ್ ಬ್ಯಾಕ್ 30 ಮಿನಿಟ್ಸ್ 30 ನ್ಯೂಸ್ ಅಲ್ಲಿ ಮತ್ತಷ್ಟು ಪ್ರಮುಖ ಸುದ್ದಿಯನ್ನು ನೋಡ್ತಾ ಹೋಗೋಣ. ಅರುಣಾಚಲ ಪ್ರದೇಶದ ಶಿಲ್ಲಾಂಗ್ನಲ್ಲಿ ಕಾಂಗ್ರೆಸ್ ವಿರುದ್ಧ ಪ್ರಧಾನಿ ಮೋದಿ ವಾಗ್ದಾಳಿ ನಡೆಸಿದ್ದಾರೆ. ಜನರಿಂದ ತಿರಸ್ಕಾರವಾಗಿರುವ ಕೆಲವರು ನನ್ನ ಅವನತಿಯನ್ನ ಬಯಸುತ್ತಿದ್ದಾರೆ, ಆದರೆ ದೇಶದ ಜನ ಮಾತ್ರ ಮೋದಿ ಕಮಲ ಅರಳಿಸುತ್ತಿದ್ದಾರೆ ಅಂತ ಠಕ್ಕರ್ ಕೊಟ್ಟಿದ್ದಾರೆ. ಹಣ ಅಕ್ರಮ ವರ್ಗಾವಣೆ ಪ್ರಕರಣದ ವಂಚಕ ಸುಖೇಶ್ ಚಂದ್ರಶೇಖರ್ನನ್ನ 3 ದಿನಗಳ ಕಾಲ ಜಾರಿ ನಿರ್ದೇಶನಾಲಯದ ವಶಕ್ಕೆ ನೀಡಲಾಗಿದೆ. ಸುಖೇಶ್ ಇದ್ದ ತಿಹಾರ್ ಜೈಲಿನ ಸೆಲ್ನಲ್ಲಿ ಐಷಾರಾಮಿ ವಸ್ತುಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ರು. ಈಗ ದೆಹಲಿ ಹೈಕೋರ್ಟ್ ಇಡಿ ವಶಕ್ಕೆ ಕೊಟ್ಟಿದೆ. ಗೌತಮ್ ಅದಾನಿ ಕುರಿತ ಹಿಂಡೆನ್ಬರ್ಗ್ ರಿಸರ್ಚ್ ವರದಿ ಆಧರಿಸಿ ಸುದ್ದಿ ಪ್ರಕಟಿಸದಂತೆ ಮಾಧ್ಯಮಗಳಿಗೆ ತಡೆಯಾಜ್ಞೆ ಕೊಡಬೇಕು ಅಂತ ಕೋರಿದ ಅರ್ಜಿ ತಿರಸ್ಕಾರವಾಗಿದೆ. ಹಿಂಡೆನ್ಬರ್ಗ್ ವರದಿಯ ಹಿಂದೆ ಪಿತೂರಿ ಇದೆ ಅನ್ನುವ ಆರೋಪದ ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ವಜಾಗೊಂಡಿದೆ. ಉಕ್ರೇನ್ ಹಾಗೂ ರಷ್ಯಾ ನಡುವಿನ ಯುದ್ಧಕ್ಕೆ 1 ವರ್ಷವಾಗಿದೆ. ಸೇನೆಯನ್ನು ಉದ್ದೇಶಿಸಿ ಮಾತನಾಡಿದ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಯುದ್ಧ ಗೆಲ್ಲೋ ಶಪಥ ನೀಡಿದರು. ಹಾಗೆಯೇ ಉಕ್ರೇನ್ ಪರವಾಗಿ ನಿಲ್ಲುವ ನಿರ್ಣಯವನ್ನು ಅಮೆರಿಕ ಸೆನೆಟ್ ಅಂಗೀಕರಿಸಿದ್ದು, ವಿಶ್ವಸಂಸ್ಥೆಯಲ್ಲೂ ಉಕ್ರೇನ್ ನೆರವಿಗೆ ಬರುವ ಬಗ್ಗೆ ನಿರ್ಣಯ ಕೈಗೊಳ್ಳಲಾಯಿತು. ಈ ನಿರ್ಣಯದಿಂದ ಭಾರತ ಹಿಂದೆ ಸರಿದಿದೆ. ಪಂಜಾಬ್ನಲ್ಲಿ ಖಲಿಸ್ತಾನ್ ಹೋರಾಟ ತೀವ್ರಗೊಂಡಿದೆ. ಅಮೃತ್ಪಾಲ್ ಸಿಂಗ್ ಆಪ್ತ ಲವ್ಪ್ರೀತ್ ತೂಫಾನ್ ಬಿಡುಗಡೆಯ ನಂತರವೂ ಪಂಜಾಬ್ನಲ್ಲಿ ಶಾಂತಿ ನೆಲೆಸಿಲ್ಲ. ಖಲಿಸ್ತಾನಕ್ಕಾಗಿ ಹೋರಾಟ ಅನ್ನುವ ಧ್ಯೇಯ ವಾಕ್ಯ ಅಪಹರಣ ಕೇಸಲ್ಲಿ ಬಂಧಿತನಾಗಿದ್ದ ಲವ್ಪ್ರೀತ್ ತೂಫಾನ್ ಬಿಡುಗಡೆ ಬಳಿಕ ಅಮೃತಸರದ ಗೋಲ್ಡನ್ ಟೆಂಪಲ್ಗೆ ಭೇಟಿ ಕೊಟ್ಟಿದ್ದು, ಈ ವೇಳೆ ಪೊಲೀಸರು ಹಾಗೂ ಖಲಿಸ್ತಾನಿಗಳ ನಡುವೆ ವಾಕ್ ಸಮರ ನಡೆದಿದೆ. ಆಯುಧಗಳನ್ನು ಹಿಡಿದುಕೊಂಡೇ ಸ್ವರ್ಣ ಮಂದಿರಕ್ಕೆ ನುಗ್ಗಿದ್ದಾರೆ. ಖಲಿಸ್ತಾನಿಗಳಿಗೆ ಆಮ್ ಆದ್ಮಿ ಸರ್ಕಾರ ಮಂಡಿಕೊಂಡಿದೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಮೇಲಿನ ಪ್ರೀತಿ ಅಭಿಮಾನ ಎಂದಿಗೂ ಕಡಿಮೆಯಾಗಲ್ಲ ಅನ್ನೋದಕ್ಕೆ ಚನ್ನಪಟ್ಟಣದ ಅಂಬಾಡಹಳ್ಳಿ ಗ್ರಾಮದವರೇ ಸಾಕ್ಷಿ. ಗ್ರಾಮದ ಯೂತ್ ಐಕಾನ್ ಪವರ್ ಸ್ಟಾರ್ ಅಭಿಮಾನಿ ಬಳಗದವರು ಅಪ್ಪು ಅವರ ಕಂಚಿನ ಪ್ರತಿಮೆ ನಿರ್ಮಾಣ ಮಾಡಿಸಿದ್ದಾರೆ. ಈ ಪ್ರತಿಮೆಯನ್ನ ಇದೇ ಭಾನುವಾರ ರಾಘವೇಂದ್ರ ರಾಜ್ಕುಮಾರ್ ಉದ್ಘಾಟಿಸಲಿದ್ದಾರೆ. ಚನ್ನಪಟ್ಟಣ ಹತ್ರ ಅಂಬಾಡಿಹಳ್ಳಿಯಲ್ಲಿ ಅಪ್ಪು ಅವರ ಪುತ್ಥಳಿನ ಅನಾವರಣೆ ಮಾಡ್ತಾ ಇದ್ದೀವಿ ಅಭಿಮಾನಿಗಳೆಲ್ಲ ಸೇರಿ. ನಾನು ಒಬ್ಬ ಅಭಿಮಾನಿನೇ. 26ನೇ ತಾರೀಕು ಭಾನುವಾರ ಮಧ್ಯಾಹ್ನ 3:30 ಶುರುವಾಗುತ್ತೆ. ನಾನು ಬರ್ತಾ ಇದ್ದೀನಿ, ಪುತ್ಥಳಿ ಬಿಡುಗಡೆ ಮಾಡಿ ನಿಮ್ಮ ಜೊತೆ ಮಾತಾಡ್ತೀನಿ, ಹಾಡ್ತೀನಿ. ಇಲ್ಲಿ ಹುಡುಗರೆಲ್ಲ ಏನು ಮಾಡಿದ್ದಾರೆ ಅಂದರೆ ತುಂಬ ಸಂತೋಷ ಆಗಿ ಕೇಳಿ ನನಗೆ. ಚಿಕ್ಕ ಮಕ್ಕಳಿಗೆ, ಬಡ ಮಕ್ಕಳಿಗೆ ಇದು ಸ್ಕೂಲ್ ಪುಸ್ತಕ, ಬಟ್ಟೆ, ಸ್ಕೂಲ್ ಬ್ಯಾಗ್ ಎಲ್ಲ ವಿತರಣೆ ಮಾಡ್ತಾಯಿದ್ದಾರೆ. ಇದು ನನಗೆ ತುಂಬ ಇಷ್ಟವಾಗಿರೋ ವಿಷಯ. ನನ್ನ ತಮ್ಮ ತುಂಬ ಇಷ್ಟಪಡ್ತಾನೆ. 4 ಜನಕ್ಕೆ ಅಪ್ಪು ಸಂಘದಿಂದ ಮಾತಾಡ್ತಾ ಇದ್ದೀವಿ. ಇದೇ ಭಾನುವಾರ 26ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಪುನೀತ್ ರಾಜ್ಕುಮಾರ್ ಅವರ ಕಂಚಿನ ಪುತ್ಥಳಿ ಅನಾವರಣ ಮಾಡ್ತಾಯಿದ್ದೀವಿ. ಇದನ್ನು ಅನಾವರಣ ಮಾಡೋಕ್ಕೆ ರಾಜ್ ಕುಟುಂಬದ ರಾಘವೇಂದ್ರ ರಾಜ್ಕುಮಾರು, ಇನ್ನೂ ರಾಜ್ ಕುಟುಂಬದವರು ಬರ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಸ್ವಾಮೀಜಿಗಳು ಶ್ರೀ ಜಗದ್ಗುರು ಜ್ಞಾನಾನಂದಪುರಿ ಸ್ವಾಮೀಜಿಗಳು ಬರ್ತಾರೆ, ಮತ್ತು ಯೋಗೇಶ್ವರ್ ಬರ್ತಾರೆ, ಇನ್ನೂ ಹಲವಾರು ಮುಖಂಡರುಗಳು